ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಮ್ಮ ತೋಟದಲ್ಲಿ ಚಂದ್ರಚಕ್ಕೋತ ತುಂಬ ಬಿಟ್ಟಿತ್ತು. ಅದರಲ್ಲಿ ಒಂದು ಕುಯ್ಕೊಂಡು ಹುಳಿ ಇರುತ್ತಾ ಏನೋ ಅಂದ್ಕೊಂಡು ಬೈದಿಂದ ಬಂದ್ವಿ. ಇದು ಫಸ್ಟ್ನೇ ಫಸಲಾದ್ರಿಂದ ಗೊತ್ತಿರಲಿಲ್ಲ ನಮಗೆ. ಆದ್ರೂ ಒಂದು ಕುಯ್ಕೊಂಡು ಬಂದು ಕಟ್ ಮಾಡೋಣ ಅಂತ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪನೂ ಹುಳಿ ಇಲ್ಲ. ಅದು ತೆಗಿತಾ ಇದ್ರೇ ಬಾಯಲ್ಲಿ ಅಷ್ಟು ನೀರು ಬರೋದು. ತುಂಬ ಚೆನ್ನಾಗಿತ್ತು ಮಾತ್ರ. ಸ್ವಲ್ಪನೂ ಹುಳಿ ಇಲ್ಲ. ಫ್ರೆಂಡ್ಸ್, ಚಂದ್ರಚಕ್ಕೋತ ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ. ಶುಗರಿಗೆ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಈ ಥರ ಕೆಂಪಿರೋದನ್ನೇ ಚಂದ್ರಚಕ್ಕೋತ ಅಂತ ಹೇಳ್ತೀವಿ. ಇದರಲ್ಲಿ ಬಿಳಿನೂ ಬರುತ್ತೆ. ಬಿಳಿ ತುಂಬಾ ಹುಳಿ ಇರುತ್ತೆ. ಈ ಚಂದ್ರಚಕ್ಕೋತ ಮಾತ್ರ ಸ್ವಲ್ಪನೂ ಹುಳಿ ಇಲ್ಲ. ತುಂಬ ಚೆನ್ನಾಗಿತ್ತು. ನಮ್ಮ ತೋಟದಲ್ಲಿ ಫಸ್ಟ್ ಟೈಮ್ ಆಗಿತ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಹುಳಿ ಇಲ್ಲ. ಮತ್ತು ರೆಡ್ ಚಿಲ್ಲಿ ಪೌಡರು ಮತ್ತು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ಯಾವುದೂ ಜಾಸ್ತಿ ಹಾಕಿಲ್ಲ ನೋಡಿ. ಬೆಲ್ಲ 1 ಟೀ ಸ್ಪೂನ್ ಆಗೋಷ್ಟು, ಉಪ್ಪು ಅರ್ಧ ಟೀ ಸ್ಪೂನ್ ಆಗೋಷ್ಟು, ಹಾಗೂ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಆದರೆ ಬಿಳಿ ಚಕ್ಕೋತಕ್ಕೆ ತುಂಬ ಬೇಕಾಗುತ್ತೆ ಉಪ್ಪು, ಹುಳಿ, ಖಾರ. ಇದು ತುಂಬ ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಬಿಳಿದ್ರಲ್ಲೂ ಸ್ವಲ್ಪ ಹುಳಿ ಕಮ್ಮಿ ಇರೋದು ಬರುತ್ತೆ. ನೋಡಿಬಿಟ್ಟು ಬಳಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.